IPL ಇತಿಹಾಸದಲ್ಲೇ ದಿ ಮೋಸ್ಟ್ ಫ್ಯಾನ್ ಬೇಸ್ಡ್ ಹಾಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಟೀಮ್ ಅಂದ್ರೆ ಅದು RCB. ರೆಕಾರ್ಡ್ಸ್ ಲಿಸ್ಟ್ ಓಪನ್ ಮಾಡಿದ್ರು ಕೂಡ ಬೆಂಗಳೂರೇ ನಂಬರ್ 1. ಹೀಗಿದ್ರು ಕೂಡ ಟ್ರೋಫಿ ಗೆಲ್ಲೋಕೆ 18 ವರ್ಷಗಳೇ ಬೇಕಾಯಿತು. 17 ವರ್ಷಗಳ ಮಹಾ ತಪಸ್ಸಿನ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 18ನೇ ಆವೃತ್ತಿಯಲ್ಲಿ ತಮ್ಮ ಚೊಚ್ಚಲ ಟ್ರೋಫಿಗೆ ಮುತ್ತಿಟ್ಟಿದ್ರು. IPLನಲ್ಲಿ ಇತಿಹಾಸ ಬರೆದ್ರು. ಹಾಗಂತ ಬೆಂಗಳೂರೇನು ಕಳಪೆ ಟೀಮ್ ಅಲ್ವೇ ಅಲ್ಲ. IPL ಇತಿಹಾಸವನ್ನ ಕೆದಕಿದ್ರೆ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಟೀಮ್. ಕಳಪೆ ಪ್ರದರ್ಶನ ನೀಡಿರಲಿಲ್ಲ, ಆದರೆ ಟ್ರೋಫಿ ಅಂತ ಬಂದಾಗ ಮರೀಚಿಕೆಯಾಗಿತ್ತು ಅಷ್ಟೇ. ಹಾಗಾದ್ರೆ RCB ಎಷ್ಟು ಸಲ ಪ್ಲೇ ಆಫ್ಗೆ ತಲುಪಿತ್ತು? ಕಪ್ ಗೆಲ್ಲೋಕೆ ಯಾಕೆ ಸಾಧ್ಯವಾಗಲಿಲ್ಲ? ಈ ಸಲ ಟ್ರೋಫಿಯನ್ನು ಡಿಫೆಂಡ್ ಮಾಡ್ಕೊಳ್ತಾರಾ? ಸೊ ಹೇಗಿತ್ತು ಜರ್ನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ ಅಲ್ಲಿ ಚೊಚ್ಚಲ ಬಾರಿಗೆ IPL ಟ್ರೋಫಿಗೆ ಮುತ್ತಿಕ್ಕಿದ್ದ ಬೆಂಗಳೂರು ಈ ಸೀಸನ್ ಅಲ್ಲೂ ಕೂಡ ಕಪ್ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್. ಲಾಸ್ಟ್ ಸೀಸನ್ ನ ಚಾಂಪಿಯನ್ ಪ್ಲೇಯರ್ಗಳೇ ಕಂಟಿನ್ಯೂ ಆಗಿರೋದ್ರಿಂದ 2ನೇ ಕಪ್ ನಿರೀಕ್ಷೆ ಮಾಡಬಹುದು. ಪರ್ಫಾರ್ಮೆನ್ಸ್ ಕೂಡ ಹಾಗೇ ಇದೆ. ಒಂದೆರಡು ಪಂದ್ಯಗಳಲ್ಲಿ ಎಡವಿದ್ರು ಕೂಡ ಗ್ರೇಟ್ ಕಮ್ ಬ್ಯಾಕ್ ಮಾಡಿ ಕನ್ಸಿಸ್ಟೆನ್ಸಿಯನ್ನ ತೋರಿಸ್ತಾ ಇರುವಂತದ್ದು. ಹೀಗೆ ಸೆಕೆಂಡ್ ಟ್ರೋಫಿ ನಿರೀಕ್ಷೆಯಲ್ಲಿರುವಂತ ಬೆಂಗಳೂರು ಪ್ಲೇ ಆಫ್ ಕ್ವಾಲಿಫೈನಲ್ಲೂ ಕೂಡ ಹಿಂದೆ ಬಿದ್ದಿರಲಿಲ್ಲ. ಆದರೆ ಕಪ್ ಮಾತ್ರ ಕೈ ಸೇರ್ತಾ ಇರಲಿಲ್ಲ ಅಷ್ಟೇ. 18 ಸೀಸನ್, 10 ಸಲ ಪ್ಲೇ ಆಫ್ಸ್, 4 ಸಲ ಫೈನಲ್, 1 ಕಪ್. 2008ರಲ್ಲಿ IPL ಆರಂಭವಾದಾಗ ಉದ್ಘಾಟನಾ ಪಂದ್ಯದಿಂದ ಹಿಡಿದು 19ನೇ ಸೀಸನ್ವರೆಗೂ ಕೂಡ RCB ಎಲ್ಲಾ ಸೀಸನ್ಗಳನ್ನು ಆಡ್ಕೊಂಡು ಬಂದಿರುವಂಥದ್ದು. ಕಳೆದ 18 ಆವೃತ್ತಿಗಳಲ್ಲಿ 10 ಸಲ IPL ಪ್ಲೇ ಆಫ್ಗೆ ಅರ್ಹತೆಯನ್ನು ಪಡೆದಿದೆ. 2026ರಲ್ಲಿ 11ನೇ ಬಾರಿ ಪ್ಲೇ ಆಫ್ ಪ್ರವೇಶ ಮಾಡಿ ಮುಂಬೈ ಇಂಡಿಯನ್ಸ್ ದಾಖಲೆಯನ್ನು ಸರಿಗಟ್ಟುವಂತ ಹಾದಿಯಲ್ಲಿದೆ. 12 ಬಾರಿ ಪ್ಲೇ ಆಫ್ಗೇರಿರುವಂತಹ ಸಾಧನೆ ಮಾಡಿರುವಂಥ ಚೆನ್ನೈ ತಂಡ ಈ ಲಿಸ್ಟ್ನಲ್ಲಿ ಅತಿ ಹೆಚ್ಚು ಬಾರಿ ಅರ್ಹತೆ ಪಡೆದಿರುವಂಥ ದಾಖಲೆಯನ್ನು ಮಾಡಿದೆ. ಇನ್ನು IPL ಇತಿಹಾಸದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2025ರವರೆಗೆ ಅಂದರೆ ಕಳೆದ ಸೀಸನ್ ವರೆಗೆ ಸೇರಿ ಟೋಟಲ್ ಆಗಿ 10 ಬಾರಿ ಪ್ಲೇ ಆಫ್ಗೆ ಅರ್ಹತೆಯನ್ನು ಪಡ್ಕೊಂಡಿತ್ತು. ಸೊ ಈ ಸಲದ 11 ಆಗಿದೆ. ಹೀಗಿದ್ರೂ ಅದನ್ನ ವಿನ್ನಿಂಗ್ ಮೂವ್ಮೆಂಟ್ ವರೆಗೂ ಕೂಡ ಕನ್ವರ್ಟ್ ಮಾಡೋಕೆ ಸಾಧ್ಯವಾಗಿರಲಿಲ್ಲ. 2009, 2010, 2011, 2015, 2016, 2020, 2021, 2022, 2024 ಹಾಗೆ 2025 ಹೀಗೆ 10 ಆವೃತ್ತಿಗಳಲ್ಲಿ ಟಾಪ್ 4ನಲ್ಲಿ ಸ್ಥಾನ ಪಡೆದಿದೆ. ಹಾಗೆ 4 ಸಲ ಫೈನಲ್ಗೂ ಕೂಡ ಏರಿದೆ. 2009ರಲ್ಲಿ ಅಂದರೆ 2ನೇ ಆವೃತ್ತಿಯಲ್ಲೇ ಫೈನಲ್ಗೂ ತಲುಪಿದ್ದ ಬೆಂಗಳೂರು ರನ್ನರ್ ಅಪ್ ಆಗುತ್ತೆ. ಆ ನಂತರ 2011ರಲ್ಲಿ ಮತ್ತೆ ಫೈನಲ್ಗೆ ಬರ್ತಾರೆ, ಬಟ್ ಬ್ಯಾಡ್ ಲಕ್, ಅಲ್ಲಿಯೂ ಕೂಡ ರನ್ನರ್ ಅಪ್. ಇನ್ನು 2016ರಲ್ಲಿ ಮತ್ತೆ ಫೈನಲ್ನಲ್ಲಿ ನಿರಾಸೆ, ರನ್ನರ್ ಅಪ್. ಹೀಗೆ 3 ಸಲ ಒಂದೇ ಹೆಜ್ಜೆಯಲ್ಲಿ ಟ್ರೋಫಿಯನ್ನ ಮಿಸ್ ಮಾಡಿಕೊಂಡಿದ್ದ ಬೆಂಗಳೂರು ಕೊನೆಗೆ 2025ರಲ್ಲಿ ಪಂಜಾಬ್ ತಂಡವನ್ನ ಸೋಲಿಸಿ ಟ್ರೋಫಿಯನ್ನ ಗೆದ್ದು ಬೀಗಿದೆ. ಹೀಗೆ RCB ಯಾವತ್ತೂ ಕೂಡ ಪ್ಲೇ ಆಫ್ಸ್ ಅಥವಾ ಟಾಪ್ 4 ಅಂತ ಬಂದಾಗ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ, ಟಾಪ್ 3ನಲ್ಲೇ ಇದೆ. ಇನ್ನು IPL ಜರ್ನಿಯಲ್ಲಿ ಯಾವ್ಯಾವ ತಂಡಗಳು ಎಷ್ಟು ಸಲ ಪ್ಲೇ ಆಫ್ಗೆ ಏರಿವೆ, ಎಷ್ಟು ಕಪ್ಗಳನ್ನ ಗೆದ್ದಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈ ಲಿಸ್ಟ್ನಲ್ಲಿ ಹೈಯೆಸ್ಟ್ ಪ್ಲೇ ಆಫ್ಗೆ ಏರಿರುವಂಥ ಸಂಖ್ಯೆಯ ಲಿಸ್ಟ್ನಲ್ಲಿ ಚೆನ್ನೈ ತಂಡ ಫಸ್ಟ್ ಇರುವಂಥದ್ದು. ಟೋಟಲ್ ಆಗಿ 12 ಸಲ ಅವರು ಪ್ಲೇ ಆಫ್ಗೆ ಏರಿದ್ದಾರೆ 18 ಸೀಸನ್ಗಳ ಪೈಕಿ. ಹಾಗೆ 5 ಟ್ರೋಫಿಗಳನ್ನು ಗೆದ್ದಿರುವಂಥದ್ದು. ಇನ್ನು ಈ ಲಿಸ್ಟ್ನಲ್ಲಿ ಮುಂಬೈ ತಂಡ 2ನೇ ಸ್ಥಾನದಲ್ಲಿದೆ, 11 ಬಾರಿ ಪ್ಲೇ ಆಫ್ಗೆ ಏರಿ 5 ಕಪ್ಗಳನ್ನು ಗೆದ್ದಿರುವಂಥದ್ದು. ಇನ್ನು ಟಾಪ್ 3ನಲ್ಲಿ ನಮ್ಮ ಹೆಮ್ಮೆಯ ಬೆಂಗಳೂರು ತಂಡ ಇದೆ, 10 ಸಲ ಅವರು ಪ್ಲೇ ಆಫ್ಗೆ ಏರಿದ್ದಾರೆ, ಬಟ್ ಬ್ಯಾಡ್ ಲಕ್, 1 ಟ್ರೋಫಿನ ಗೆಲ್ಲೋಕೆ ಮಾತ್ರ ಸಾಧ್ಯವಾಗಿರೋದು. ಇನ್ನು ಕೋಲ್ಕತ್ತಾ ಟೋಟಲ್ ಆಗಿ 8 ಸಲ ಟಾಪ್ 4ಗೆ ಬಂದಿದೆ, ಜೊತೆಗೆ 3 ಸಲ ಕಪ್ಪನ್ನು ವಿನ್ ಆಗಿದೆ. ಇನ್ನು ಹೈದರಾಬಾದ್ ಟೀಮ್ 7 ಸಲ ಬಂದಿರುವಂಥದ್ದು, ಹಾಗೆ 2 ಕಪ್ಗಳನ್ನು ಗೆದ್ದಿರುವಂಥದ್ದು. ಇನ್ನು ರಾಜಸ್ಥಾನ ಅಂತ ಬಂದಾಗ 6 ಸಲ ಟಾಪ್ 4ನಲ್ಲಿ ಫಿನಿಶ್ ಮಾಡಿದ್ದಾರೆ, ಜೊತೆಗೆ 1 ಸಲ ಕಪ್ಪನ್ನು ಗೆಲ್ಲೋಕೆ ಅವರಿಂದ ಸಾಧ್ಯವಾಗಿದೆ. ಇನ್ನು ಡೆಲ್ಲಿ ಟೀಮ್ 6 ಸಲ ಪ್ಲೇ ಆಫ್ಗೆ ಬಂದರೂ ಕೂಡ ಇದುವರೆಗೆ ಕಪ್ಪನ್ನು ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಇನ್ನು ಗುಜರಾತ್ ಟೈಟನ್ಸ್ 3 ಸಲ ಪ್ಲೇ ಆಫ್ಗೆ ಬಂದಿದೆ, 1 ಕಪ್ಪನ್ನು ಗೆದ್ದು ಬೀಗಿದೆ. ಇನ್ನು ಪಂಜಾಬ್ ತಂಡ 3 ಸಲ ಪ್ಲೇ ಆಫ್ಗೆ ಬಂದಿದೆ, ಬಟ್ ಬ್ಯಾಡ್ ಲಕ್, ಅವರು ಕೂಡ ಕಪ್ಪನ್ನು ಗೆಲ್ಲೋಕ್ಕಾಗಿಲ್ಲ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ತಂಡ 2 ಸಲ ಪ್ಲೇ ಆಫ್ಗೆ ಬಂದಿದೆ, ಬಟ್ ಅವರು ಕೂಡ ಕಪ್ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಸೊ ಇಲ್ಲಿ RCB ಪ್ಲೇ ಆಫ್ಗೆ ಎಂಟ್ರಿ ಪಡೆಯೋದ್ರಲ್ಲಿ ಟಾಪ್ 3ನಲ್ಲಿದೆ, ಬಟ್ ಕಪ್ ಗೆಲ್ಲೋಕೆ ಸಾಧ್ಯ ಆಗಿರಲಿಲ್ಲ ಅಷ್ಟೇ. ಅದರಲ್ಲೂ 2020ರಿಂದ ಈಚೆಗೆ 6 ಆವೃತ್ತಿಗಳಲ್ಲಿ 5 ಸಲ ಪ್ಲೇ ಆಫ್ಗೆ ಬಂದಿದ್ದಾರೆ. ಸೊ ಬೇರೆಲ್ಲ ತಂಡಗಳಿಗೆ ಕಂಪೇರ್ ಮಾಡಿದ್ರೆ RCBಯ ಪವರ್ ಏನು ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಸೊ ಈ ಸೀಸನ್ ಅಲ್ಲೂ ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಆಗಿದ್ದು 2ನೇ ಕಪ್ ಗೆಲ್ತಾರಾ ನೋಡ್ಬೇಕು. ನಮಸ್ಕಾರ.